ಫ್ರೆಂಡ್ಸ್ ನೋಡಿ ನಮ್ಮ ದೊಡ್ಡಪ್ಪ ಆದ್ರೆ ಬಂದ್ಬಿಟ್ರಿ ಇವಾಗಾದ್ರೆ. ಫ್ರೆಂಡ್ಸ್ ನೋಡಿ ನಾನು ನಮ್ಮ ದೊಡ್ಡಪ್ಪ ನಮ್ಮಮ್ಮ ಎಲ್ಲರೂ ಗಾಡಿ ತಂದಾದ್ರೆ ಹೋಗ್ತಾ ಇದೀವಿ. ನೋಡಿ ನಮ್ಮ ದೊಡ್ಡಪ್ಪ ಗಾಡಿ ಹತ್ರ ಫ್ರೆಂಡ್ಸ್ ನೋಡಿ ಇಲ್ಲಾದ್ರೆ ಊರ ಹತ್ರ ಅದೇ ಬಂದ್ಬಿಟ್ಟಿದ್ದೀವಿ. ನೋಡಿ ಇದೆ ನಮ್ಮ ದೊಡ್ಡಮ್ಮ ಅವ್ರ ಊರು. ಹೋಗ್ತಾ ಇದೀವಿ ಈಗ. దేశం పైస వచ్చేసేదమ్మా నువ్వు పూసుకెత్తుಕೊಂపలేదా ನಡಿ ಫ್ರೆಂಡ್ಸ್ ನಮ್ ದೊಡ್ಡಮ್ಮ ನೀರಾದ್ರೆ ಇಟ್ಕೊಂತ ಇದ್ದಾರೆ ಇಲ್ಲಿ. ನಮ್ ದೊಡ್ಡಪ್ಪನೆಲ್ಲ ಹೋಗ್ತಾ ಇದ್ದಾನೆ ಮತ್ತೆ ರಂಗೋಲಿಲೆಲ್ಲ ಬಲ್ಲೆ ಹಾಕವ್ರೆ. ಬನ್ನಿ ಫ್ರೆಂಡ್ಸ್ ಹೋಗೋಣ ನಮ್ ದೊಡ್ಡಮ್ಮನ್ ಮಾತಾಡ್ಸೋಣ ಹೋಗ್ಬಿಟ್ಟು. ಫ್ರೆಂಡ್ಸ್ ನೋಡಿ ನಮ್ ದೊಡ್ಡಮ್ಮ ಮನೆ ಹತ್ರ ಆದ್ರೆ ಬಂದೇ ಬಿಟ್ವಿ. ಪೆಂಡಲ್ ಎಲ್ಲ ಬಲ್ಲೆ ಜೋರಾಗಿ ಹಾಕವ್ರೆ. ಅಂದ್ರೆ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ಅಂತ ಅನ್ಕೊಂತಾ ಇದ್ದೀನಿ. ಯಾಕಂತಂದ್ರೆ 20 ವರ್ಷ ಆಯ್ತಲ್ಲ ಮಾಡಿ, ಇನ್ನು ಮಾಡೇ ಮಾಡ್ತಾರೆ. ನೋಡಿ ಯಾವ ತರ ಇಕ್ಕಿದ್ದಾರೆ, ಹುಲ್ಲೆಲ್ಲ ಇದೆ. ಈ ಕಡೆ ಪೆಂಡಲ್ ಇದೆಲ್ಲ ಹಾಕಿದ್ದಾರೆ. పూలు అంతా పరికేసా పెద్దమ్మా కట్టేసవా ನಡಿ ಫ್ರೆಂಡ್ಸ್ ಈ ಕಡೆ ಎಲ್ಲ ಹೂ ಗಿಡಗಳಿದೆ. ಯಾಕಂದ್ರೆ ನಾಳೆ ಊಟ ತಿನ್ನೋದಿಕ್ಕೆಲ್ಲ ಕುತ್ಕೊಂತಾರಲ್ಲ ಅವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಕವರ್ ಆಗ್ಬಿಟ್ಟಿದ್ದಾರೆ. పెద్ద ముగ్గులే వచ్చాడు ಫ್ರೆಂಡ್ಸ್ ನೋಡಿ ನಮ್ ದೊಡ್ಡಮ್ಮರ ಮನೆ ಹತ್ರ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಬನ್ನಿ ಈ ಕಡೆ ಹಸುಗಳು ಕಟ್ಟಾಕೊಳ್ಳೋದಿಕ್ಕೆ ಇದೆಲ್ಲ ನೋಡಿ, ಇದೆಲ್ಲ ಹಸುಗಳು ಕಟ್ಟಾಕೋದಿಕ್ಕೆ ಇದೆಲ್ಲ ರೆಡಿ ಮಾಡಿದ್ರು. ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ. ನಂಗಂದ್ರೆ ನೀರ್ ದಹ ಆಗ್ತಾ ಇದೆ, ಯಾಕಂದ್ರೆ ನೀರೇ ಕುಡ್ದಿಲ್ಲ ಬಿಸಿಲು. ನೋಡಿ ಪೆಂಡಲ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದ್ದಾರೆ ನೋಡಿ. ಊಟ ತಿನ್ನೋದಿಕ್ಕೆಲ್ಲ ತಂದಿಕ್ಬಿಟ್ಟಿದ್ದಾರೆ ಟೇಬಲ್ಸ್ ಎಲ್ಲ. ನಮ್ಮ ಅಣ್ಣವ್ರು ಯಾರು ಇಲ್ಲ, ನಮ್ಮ ಅಣ್ಣವ್ರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರು. ಚಪ್ಪಲಿ ಆದ್ರೆ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಈಗಾದ್ರೆ. ಮತ್ ಚಪ್ಪಲಿ ಎಲ್ಲಿ ಬಿಡೋದು, ಇಲ್ಲಿ ಬಿಡ್ಲ. ಬನ್ನಿ ಫ್ರೆಂಡ್ಸ್ ಒಳಗಡೆ ನಮ್ ದೊಡ್ಡಮ್ಮವ್ರ ಮನೆಯನ್ನೆಲ್ಲ ತೋರಿಸ್ತೀನಿ. ನೋಡಿ ಇದು ಎಂಟ್ರೆನ್ಸ್ ವರಂಡ ಅಂತ ಹೇಳ್ಬಿಟ್ಟಿದ್ವು. ನೋಡಿ ಇದೆಲ್ಲ ಚೇರ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ನೋಡಿ ಊಟ ತಿನ್ನೋದಕ್ಕೆ ಪ್ಲೇಟ್ಸ್ ಎಲ್ಲ ಕೂಡ ರೆಡಿಯಾಗಿ ತಂದ್ಬಿಟ್ಟಿದ್ದಾರೆ. ಊಟ ತಿನ್ನೋದಕ್ಕೆ ಪ್ಲೇಟ್ಸ್ ನಾಳೆನೆ ಅಲ್ವಾ ಅಂತ ಬಿಡಿ, ಇವತ್ತು ಪೂಜೆಗೆಲ್ಲ ಕೊಡ್ತೀವಿ, ನಾಳೆ ನಾನ್ ವೆಜ್ಜು. ನೋಡಿ ಹಾಗೆ ಈ ಕಡೆ ಭತ್ತ. ಫ್ರೆಂಡ್ಸ್ ಈ ಮೂಟೆಲೆಲ್ಲ ಏನು ಅಂತ ಅನ್ಕೊಂಡಿದ್ದೀರ ನೀವು? ಈ ಮೂಟೆಲೆಲ್ಲ ಬಂದ್ಬಿಟ್ಟು ಇದು ಭತ್ತ, ಮೆಣಸಿನ್ಕಾಯಿ, ಹಸಿ ಒಣಗಿರೋ ಮೆಣಸಿನ್ಕಾಯಿ ಎಲ್ಲ ಇಟ್ಕೊಂಡಿರೋದು. ನೋಡಿ ಇದು ಮನೆ ಒಳಗಡೆ ಹೋಗೋದಿಕ್ಕೆ ಮನೆ ಒಳಗಡೆ ಯಾರು ಇಲ್ಲ. ಫ್ರೆಂಡ್ಸ್ ನೋಡಿ ಅಮ್ಮ ಆದ್ರೆ ಇವಾಗ ಹೂವು ಕಟ್ತಾ ಇದ್ದಾಳೆ. ಫ್ರೆಂಡ್ಸ್ ಮಧ್ಯಾಹ್ನ ಊಟ ಯಾರು ಏನು ತಿಂದಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಬಂದ್ಬಿಟ್ಟು ಇಲ್ಲಿ ಚಿತ್ರಾನ್ನ ಗೊಜ್ಜಾದ್ರೆ ಮಾಡ್ತಾ ಇದ್ದಾಳೆ ನೋಡಿ. ನಾಳೆ ಹಬ್ಬ ಅಂದರೆ ತುಂಬ ಬ್ಯುಸಿ ಆಗಿದ್ದೀನಿ ಫ್ರೆಂಡ್ಸ್. ವಿಡಿಯೋಸ್ ಮಾಡೋದಕ್ಕೆ ಕೂಡ ಆಗ್ತಾ ಇಲ್ಲ, ಯಾಕಂದ್ರೆ ಅದು ಇದು ಕೆಲಸ ಮಾಡ್ಕೊಂಡೇ ಇದ್ದೋಗಿದ್ದೀವಿ. ಫ್ರೆಂಡ್ಸ್ ನೋಡಿ ಅಕ್ಕ ತಂಗಿರಿಬ್ರು ಬೆಳ್ಳುಳ್ಳಿನ ಶುಂಠಿನಾದ್ರೆ ಸ್ವಚ್ಛಗೊಳಿಸಿದ್ದಾರೆ ನೋಡಿ, ಬಿಡಿಸ್ತಾ ಇದಾರೆ. ಇವ್ರಿಬ್ರು ಅಕ್ಕ ತಂಗಿರ್ ನೋಡಿ, ಫಸ್ಟ್ ಟೈಮ್ನು ಇವನು ಸೆಕೆಂಡ್ ಟೈಮ್ನು ಇಬ್ರು ಕುತ್ಕೊಂಡು ಅಕ್ಕ ತಂಗಿರ ಮೀಟಿಂಗ್ ಹೊಡ್ಕೊಂಡು ಬೆಳ್ಳುಳ್ಳಿನ ಆದ್ರೆ ಬಿಡಿಸಿದಾರೆ. ಇನ್ನ ನಾಳೆ ಎಲ್ಲ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಆದ್ರೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂತಾ ಇದೀವಿ ಫ್ರೆಂಡ್ಸ್. ನಾಳೆ ರಿಲೇಷನ್ಸ್ ಎಲ್ಲ ಬರ್ತಾರೆ, ಅವ್ರ ಮುಂದ್ಗಡೆ ಇದೆಲ್ಲ ಕಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಫ್ರೀ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇವ್ರು ಆದ್ರೆ ಬೆಳ್ಳುಳ್ಳಿನ ಆದ್ರೆ ಬಿಡಿಸಿದಾರೆ. ಇನ್ನ ನಾಳೆ ಅಂದ್ರೆ ನಾಳೆ ನಾನ್ ವೆಜ್ ಎಲ್ಲ ಮಾಡೋದು, ಅದ್ರಿಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಲ್ಲ ಬೇಕಂತ ಹೇಳ್ಬಿಟ್ಟು ನೋಡಿ. ಇದೇ ನಮ್ ದೊಡ್ಡಮ್ಮವ್ರ ಮನೆ ನೋಡಿ. ಈ ಕಡೆ ಆದ್ರೆ ಮಂಚ ಎಲ್ಲ ದೇವ್ರ ಫೋಟೋಸ್ ಎಲ್ಲ ಇದೆ ನೋಡಿ. ಈ ಕಡೆ ಟಿವಿ ಕೂಡ ಇದೆ. ಹಾಗೆ ಬನ್ನಿ ಕಿಚನ್ ಆದ್ರೆ ತೋರಿಸ್ತೀನಿ. ನಮ್ ದೊಡ್ಡಮ್ಮ ಅವ್ರದ್ದು ನೀಟಾಗಿ ಇಟ್ಕೊಂಡಿದ್ದಲ್ಲ ನಮ್ ದೊಡ್ಡಮ್ಮ ನೋಡಿ. ಕಿಚನ್ ಆದ್ರೆ ನೋಡಿ, ಇದು ಪಾತ್ರೆಗಳು ಸ್ಟ್ಯಾಂಡು ನೋಡಿ. ಈ ಕಡೆ ಎಲ್ಲ ಪಾತ್ರೆಗಳೆಲ್ಲ ಯಾವ ತರ ಇಟ್ಕೊಂಡಿದ್ದಲ್ಲ ಜೋಡಿ ಎಲ್ಲ ನೀಟಾಗಿ ಜೋಡಿ ಇಟ್ಕೊಂಡಿದ್ದಾಳೆ. ಹಾಗೆ ನೋಡಿ ಡಬ್ಬಗಳು ಎಲ್ಲ ಇಟ್ಕೊಂಡಿದ್ದಾಳೆ ಫ್ರೆಂಡ್ಸ್. ನೋಡಿ ನಮ್ ದೊಡ್ಡಮ್ಮವ್ರಾದ್ರೆ ಬೋರ್ ನೀರಾದ್ರೆ ಕುಡಿಯೋದು, ಫಿಲ್ಟರ್ ನೀರ್ ಕುಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ನಾವ್ ಬರ್ತೀವಿ ಅಂತ ಹೇಳ್ಬಿಟ್ಟು ಒಂದ್ ನೀರ್ ಕ್ಯಾನ್ ಆದ್ರೆ ಎತ್ಕೊ ಬಂದ್ರು ನಮ್ ದೊಡ್ಡಪ್ಪ ಹೋಗ್ಬಿಟ್ಟು. ನೋಡಿ ಫ್ರೆಂಡ್ಸ್ ಈ ಮನೆದಲ್ಲಾದ್ರೆ ತುಂಬಾ ಬಿಸಿ ಆಗ್ತಿದೆ. ಫ್ಯಾನ್ ಇತ್ತು, ಇರಿ ಫ್ರೆಂಡ್ಸ್ ಫ್ಯಾನ್ ಹಾಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಡೋಣ. ಇದೇ ಫ್ರೆಂಡ್ಸ್ ನಮ್ ದೊಡ್ಡಮ್ಮರು ವ್ಯವಸಾಯ ಜಾಸ್ತಿ ಮಾಡೋದು. ಅವ್ರು ಕೂಡ ಹೇಳ್ತಾ ಇರ್ತಾರೆ ವ್ಯವಸಾಯದಲ್ಲಿ ಲಾಸು ಅಂತ ಹೇಳ್ಬಿಟ್ಟು. ಟೊಮೊಟೊ ಹಾಕಿದ್ರು ಈ ವರ್ಷ, ತುಂಬಾ ಲಾಸ್ ಆಗಿತ್ತು ಟೊಮೊಟೊದಲ್ಲ. ಆದ್ರೆ ಅದ್ರಿಗೆ ಇವತ್ತು ಹಬ್ಬ ಅಲ್ಲ, ಇನ್ನ
ಇನ್ನ ಯಾವ ರಿಲೇಷನ್ಸ್ ಆದ್ರೆ ಬಂದೇ ಇಲ್ಲ, ನಾವೇ ಫಸ್ಟ್ ಆದ್ರೆ ಬಂದಿರೋದು. ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ವರ್ಷ ನಾವೇ ಫಸ್ಟ್ ಆದ್ರೆ ಬರೋದು ಮನೆಗಾದ್ರೆ. ಇನ್ನು ಯಾರು ಬಂದಿಲ್ಲ. ನಮ್ ತಾತವ್ರೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ, ಬಟ್ ಯಾವಾಗ ಬರ್ತಾರೋ ಅಂತ ನನ್ಗಾದ್ರೆ ಗೊತ್ತಿಲ್ಲ. ನೋಡೋಣ, ಬಂದ್ರೆ ಎಲ್ರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ. ಈ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ನಮ್ ತಾತ ಆದ್ರೆ ಬಂದಿದ್ದಾರೆ. ನಮ್ಮಮ್ಮ ಅವ್ರ ದೊಡ್ಡಮ್ಮ ದೊಡ್ಡಪ್ಪ ಕದ್ಮಲಿಕ್ಕೆ ಪೆದ್ದ ಐತಾನೆ. ನೋಡಿ ಫ್ರೆಂಡ್ಸ್, ನಮ್ ತಾತ ಆದ್ರೆ ಇವಾಗ ತಾನೇ ಬಂದ್ರೆ. ಜಸ್ಟ್ ನೋಡಿ ನಮ್ ಚಿಕ್ಕಮ್ಮ ಸಹ ಬಂದ್ಲು, ಕುತ್ಕೊಂತ ಇದ್ದಾನೆ ಅಲ್ಲಿ. ಆಂಟಿ ತಿಂದ್ವಾ ಅಂದ್ರೆ ಇವ್ರು ಬಂದ್ಬಿಟ್ಟು ನಮ್ ತಾತ, ಅಮ್ಮ ಬಂದ್ಬಿಟ್ಟು ದೊಡ್ಡಪ್ಪ ಅಂತ ಹೇಳ್ಬಿಟ್ಟು ಇವಾಗ ತಾನೇ ನೀರ್ ಫ್ರೆಂಡ್ಸ್. ನೋಡಿ ನಮ್ ತಾತ ಇವಾಗ ತಾನೇ ಬಂದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಊಟ ಹಾಕೊಟ್ಟೆ. ನಮ್ ತಾತ ತಿಂತಾ ಇದ್ದಾನೆ ನೋಡಿ. ಏನ್ ತಾತ ನೋಡಿ ಫ್ರೆಂಡ್ಸ್, ಇವ್ರಾದ್ರೆ ಮೀಟಿಂಗ್ ಹೊಡಿತಾವ್ರ ಇಲ್ಲಿ. ಏಮಂಟಿ ಬಾಂಡವಾ ತಿಂದ್ವಿ ಆಂಟಿ ಎಲ್ಲ ಅಕ್ಕಲ್ಲ ಸರ್ ಅಣ್ಣ ಫ್ರೆಂಡ್ಸ್. ನೋಡಿ ಇವ್ರು ನಮ್ ಚಿಕ್ಕಮ್ಮ ಅವರು. ನಮ್ ಚಿಕ್ಕಮ್ಮ ಅಂತಂದ್ರೆ ಅಮ್ಮ ನಮ್ ತಾತ ನೋಡ್ಸಿದ್ನಲ್ಲ, ಅವ್ರ ಮಗಳು ಅಂತ ನೋಡಿ ಕುತ್ಕೊಂಡಿದ್ದಾರೆ. ಜಸ್ಟ್ ಈಗ ತಾನೇ ಬಂದ್ರು ಅವ್ರು ಕೂಡ. ಇನ್ನ ಅಕ್ಕ ತಂಗಿರ ಎಲ್ರು ಒಂದತ್ರ ಸೇರಿದ್ರೆ ಮೀಟಿಂಗ್ ಹೊಡಿಬೇಕಲ್ಲ. ಎಲ್ಲ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡ್ ಪಾಪ ಮೀಟಿಂಗ್ ಹೊಡಿತಾ ಇದಾರೆ. ಹೊಡಿಲಿ ಪಾಪ, ಅವ್ರದ್ದು ಎಷ್ಟೋ ಕಷ್ಟ ಸುಖ ಎಲ್ಲ ಇರ್ತದಲ್ಲ, ಹೇಳ್ಬೇಕಲ್ಲ. ಡಿಸ್ಟರ್ಬ್ ಮಾಡೋದು ಚುಂಟಿ, ನಾವೇ ಡಿಸ್ಟರ್ಬ್ ಮಾಡೋದಲ್ಲ ಫ್ರೆಂಡ್ಸ್. ಹೊಡ್ಕೊಳ್ಳಿ ಅವ್ರ ಮೀಟಿಂಗ್. ಅಕ್ಕ ತಂಗಿರ್ ಯಾವತ್ತೋ ಒಂದಿನ ಸೇರ್ತಾರೆ ಒಗ್ಗಟ್ಟಾಗೆ. ಪಾಪ ಅವ್ರು ಮಾತಾಡ್ತಾ ಇರ್ತಾರೆ. ನೋಡಿ ನಮ್ ತಾತ ಆದ್ರೆ ಊಟ ತಿಂತಾ ಇದಾರೆ ನೋಡಿ. ಫ್ರೆಂಡ್ಸ್, ಯಾವಾಗ್ಲೇ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಬಿಡಿಸ್ತಾ ಇದ್ವಿ. ಇವಾಗ ಕರಿಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಅವೆಲ್ಲ ಬಿಡಿಸ್ತಾ ಇದೀವಿ ನೋಡಿ. ಇಲ್ಲೇ ಎಲ್ಲ ಇಟ್ಕೊಂಡಿದೀವಿ, ನೀವೆಲ್ಲ ಬಿಡಿಸ್ಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿದೆ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಕರಿಬೇವಿನ ಸೊಪ್ಪು ಎಲ್ಲ ಇವಾಗ ಬಿಡಿಸಿಗ್ಬೇಕು. ಯಾಕಂದ್ರೆ ನಾಳೆ ರಿಲೇಷನ್ಸ್ ಬರ್ತಾರಲ್ಲ, ಎಲ್ಲ ಮಾಡೋದಿಕ್ಕೋ ಸರೋಗುತ್ತೆ. ನೀವೆಲ್ಲ ಬಿಡಿಸ್ಕೊಂಡು ನಾಳೆ ಯಾವಾಗ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಫ್ರೀ ಆಗಿದೀವಿ. ಎಲ್ಲರೂ ಒಂದೊಂದ್ ಕೈ ಹಾಕ್ತಾರೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸ್ತಾ ಇದೀವಿ ನೋಡಿ. ನಮ್ ಚಿಕ್ಕಮ್ಮ ಎಲ್ಲ ಬಿಡಿಸಿದ್ರಲ್ಲ ಆಗ್ತಿದಲ್ಲ ಕರಿಬೇವಿನ ಸೊಪ್ಪು ನೋಡಿ ಬಿಡಿಸ್ತಾ ಇದಾರೆ. ಅಲ್ಲಿ ನೋಡ್ರೆ ಟಿವಿ ಹೋಗ್ತಾನೆ ಇದೆ. ನಮ್ಮ ಅಮ್ಮ ನೋಡ್ರೆ ಹೋಗಿ ಮಂಚದ ಮ್ಯಾಗ ಮಲ್ಕೊಂಡ್ಬಿಟ್ಟಲ್ಲ ಹೋಗ್ಬಿಟ್ಟು. సంతోషం బాగుంటుంది. మన కన్నా బాధ అయ్యో పైన నాకల్లా వాళ్ళు పండబెట్టిండ్రు కదా, అప్పుడు కూడా అంటారమ్మా వాళ్ళు ಏನೋ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲರೂ. అంతే ఎంత కష్టపడి బాధలు పడినాము, ఖర్చు పెట్టించినారు. పోతే బాగా చాలా ఖర్చు పెట్టించినారు. ఒక 5 లక్షలు అయిపోయిందంట. వాడంతా సుబ్రహ్మణ్య గడన్నా అక్కడ ಫ್ರೆಂಡ್ಸ್ ನೋಡಿ ನಮ್ಮ ಅಜ್ಜಿ ಆದ್ರೆ ಇವಾಗ ಬಂದ್ರು. ಅಂದ್ರೆ ನಮ್ಮ ಅಮ್ಮಮ್ಮ ಇಲ್ಲಿ ಬೆಲ್ ಕತ್ಲಾಗಿದೆ, ಕಾಣಿಸ್ತಲ್ಲ ಏನ್ ಫೇಸ್ ನೋಡಿ. ಹಾಗೆ ಅವರೆಲ್ಲ ನಮ್ಮ ಮಾವ ಅವ್ರ ಮಕ್ಕಳು ಬಂದ್ರೆ ಇಲ್ರಮ್ಮ ನೋಡಿ. ಇವರೆಲ್ಲ ನಮ್ಮ ಅಕ್ಕ ಅವ್ರ ಮಕ್ಕಳು ಇಬ್ರು. ಇನ್ನ ಒಬ್ಳಿದಾಳೆ, ಬಟ್ ಅವ್ಳಿಗೆ ಬಂದಿಲ್ಲ. ಅವ್ನ್ ಗಗ್ನರ್ ಅಲ್ಲದ ಯಾಡ ಎಲ್ಲ మళ్ళీ పెద్ద ಬ್ಯಾಂಕ್ ಪಟ್ಟಿ ಸ್ಟ್ಯಾಂಡ್ ಔಟ್ ಸೈಡ್ ನಿಕಂತ್ರ ಅವ್ರು ಮಾಡಿ చెప్తారు ಫ್ರೆಂಡ್ಸ್. ಅವ್ರು ಇವಾಗ ತಾನೇ ಬಂದ್ರು. ಮನೆ ಒಳಗಡೆ ಬೆಳಕು, ಅದಕ್ಕೆ ಅವ್ರ ಫೇಸ್ ಸರಿಯಾಗಿ ಕಾಣಿಸಿಲ್ಲ. ನನಗ್ ಸೆಕೆ ಮನೆಯಲ್ಲಿ ನೋಡು ಬ್ಲಾಕ್ ಆಗಿದ್ದೀನಿ. ಮುಗ್ದಾಗ ಹೆಂಗ್ ವಿಡಿಯೋಸ್ ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ನೋಡಿ. ಹುಡುಗಿ ಹೆಸರು ಬಂದ್ಬಿಟ್ಟು ಕೀರ್ತನ. మీ పేరు చెప్పండి. ನಿಮ್ ಹೆಸರು ಹೇಳ್ರೆ ಕೀರ್ತಿ. ನಿನ್ನ ಹೆಸರೇమే? నీ పేరేమే? ఏడు నేమ్ ఎక్కడ రాసుకునే ఇంకా మీ అమ్మ వచ్చేలా పొద్దున్న కోసం ఏం తింటే పలావ్. ఎన్నో క్లాస్ నువ్వా? 5. నువ్వు 4 క్లాసా? నిజంగానేనా?
ಫ್ರೆಂಡ್ಸ್ ನಮ್ಮ ಮಾವ ಅವ್ರ ಮಕ್ಳಾದ್ರೆ ಇವಾಗ ಬಂದ್ರು. ನಮ್ಮ ಮಾವ ಅಂತಂದ್ರೆ ಅಮ್ಮ ಇಲ್ವಾ, ಅವ್ರ ತಮ್ಮ ಮಕ್ಕಳು ಇವಾಗ ತಾನೇ ಬಂದ್ರು. ಅವ್ರು ಕೂಡ ಅದ್ ನಾನ್ ಫೋನ್ ಎತ್ಕೊಂಡು ವಿಡಿಯೋ ಮಾಡಕ್ ಹೋದೆ. ನಮ್ ತಾತ ಅವರೆಲ್ಲ ಬೈತಾ ಇದಾರೆ, ನಿಂಗೆ ಇನ್ನೇನ್ ಕೆಲ್ಸ ಇಲ್ವಾ ವಿಡಿಯೋ ಮಾಡೋದೇನ ಅಂತ ಹೇಳ್ಬಿಟ್ಟು ಬೈತಾ ಇದಾರೆ. ಬಟ್ ನಾನು ಅದನ್ನೆಲ್ಲ ತಗೊಂಡಿಲ್ಲ, ಬೈತಾ ಇರ್ತಾರೆ ನೋಡಿ. ಇವರೆಲ್ಲ ಇಬ್ರು ಜೊತೆಗೆ ಬರ್ತಾನೆ ಇದಾರೆ. ನಮ್ಮ ಅಜ್ಜಿ ಜಸ್ಟ್ ಇವಾಗ ತಾನೇ ಬಂದ್ಲು, ಬಟ್ ಫೇಸ್ ಕಾಣಿಸಿಲ್ಲ. ಮನೆಯೊಳಗಡೆ ಸ್ವಲ್ಪ ಬ್ಲಾಕ್ ಆಗಿದೆ, ಲೈಟ್ ಆಗ್ಬೇಕು. ಆಚೆ ಕಡೆನೂ ಒಂಥರ ಬ್ಲಾಕ್ ಆಗಿ ಕಾಣಿಸ್ತಿದೆ, ಲೈಟ್ ಆಗ್ಬೇಕು. ಯಾಕಂದ್ರೆ ಮುಚ್ಕೊಂಡಿದೆ ಇಲ್ಲಿ ಮಳೆ ಬಿದ್ದಂಗೆ. ನೋಡೋಣ. బ్యాగ్ లాంటి ఇచ్చు కమలా బంగాదే ఏంటిదే అదే నేను చెప్పింది. ಬನ್ನಿ ಫ್ರೆಂಡ್ಸ್ ಹೊರಗಡೆ ಹೋಗೋಣ. ಹೊರಗಡೆ ಹೋದ್ರೆ ಏನ್ ಕಾಣಿಸಲ್ಲ, ಬಟ್ ನೋಡೋಣ, ಹೋಗಿ ಟ್ರೈ ಮಾಡ್ತೀನಿ. నాకొద్దు తినేది. ಫ್ರೆಂಡ್ಸ್ ನೋಡಿ, ಎಲ್ರು ಟೀ ಕುಡಿತಾ ಇದಾರೆ. ಟೀ ಕೊಟ್ವಿ, ಅದಕ್ಕೆ ಎಲ್ರು ಟೀ ಕುಡಿತಾ ಇದಾರೆ ನೋಡಿ. ಇವಾಗ ತಾನೇ ಜಸ್ಟ್ ನಮ್ ತಾತ ಸಹ ಬಂದ್ರು ನೋಡಿ. ಇನ್ನೊಬ್ಳು ಹುಡುಗಿ ಬಂದ್ಲು, ನಮ್ಮ ಮಾವ ಮಗಳು ನೋಡಿ. ನಮ್ ತಾತ ಪಕ್ಕದಲ್ಲಿ ಅದ್ರ ಕುತ್ಕೊಂಡಿದ್ದಾಳೆ ಹುಡುಗಿ. ಎಲ್ರು ಟೀ ಕುಡಿತಾ ಇದಾರೆ, ನಾನು ಕುಡಿಬೇಕಿನ್ನು ಟೀ ನೋಡಿ. ಫ್ರೆಂಡ್ಸ್ ನಮ್ ಚಿಕ್ಕಮ್ಮ ಬೈತದಲ್ಲ, ಹಿಂಗೇನಪ್ಪ ವಿಶೇಷ ನೀವು ಅಂತ. ಇವ್ರಿಗೆ ವಿಡಿಯೋ ಮಾಡ್ರೇನು ತಪ್ಪೆ ಏನ್ ಫ್ರೆಂಡ್ಸ್ ಇವ್ರ ಹತ್ರ ಮಾಡೋದು ನಾನು. ಫ್ರೆಂಡ್ಸ್ ನೋಡಿ, ಅವ್ರ ಜೊತೆ ನಾನು ಕೂಡ ಟೀ ಕುಡಿತಾ ಇದ್ದೀನಿ ಇವಾಗ. ಜಸ್ಟ್ ಇವಾಗ ತಾನೇ ಟೀ ಹಿಡ್ದಿದ್ದು, ಟೀ ಕುಡಿತಾ ಇದೀವಿ ಎಲ್ರು. ಪರವಾಗಿಲ್ಲ ನೋಡಿ. ಫ್ರೆಂಡ್ಸ್ ನಮ್ಮ ಅಜ್ಜಿ ಇವ್ರೆ, ಅಮ್ಮ ಅವ್ರ ಅಮ್ಮ ನೋಡಿ. ನಮ್ಮಮ್ಮ ಅವ್ರ ಅಮ್ಮ ಇವ್ರಾದ್ರೆ ಅವಾಗ್ಲೇ ಸರಿಯಾಗಿ ಕಾಣಿಸಿಲ್ವಲ್ಲ, ಅದಕ್ಕೆ ನಾನು ಇವಾಗ ಆದ್ರೆ ಮಾಡಿದ್ದು ನೋಡಿ. ನಮ್ಮ ಅಜ್ಜಿ ಇದ್ಕೊಂಡು ಏನಕ್ಕಮ್ಮ ವಿಡಿಯೋಸ್ ಮಾಡ್ತೀಯಾ, ಮಾಡ್ಬೇಡ ಅಂತ ಹೇಳ್ತಿದ್ದಾರೆ. బట్ పర్వాగిల్ల. ఏమమ్మా బాగున్నావా? బాగున్నానమ్మా. నువ్వు బాగుండవా? ఎట్లేదు పరానికి ఇప్పుడా? ఏం అట్లా ఉంది, కాలు నొప్పులు. హాస్పిటల్ పోలేదా? మాటలు తాగేది. ఇదంతా తాగేది టాపిక్ తో చేసేది. కూర్చొని నేను ఇంట్లో అంత అట్లయితే ఇట్లా తీసుకునేది. బాగుంటావా? ఎట్లేదు పరానికి? అయ్యో హాస్పిటల్ పోలేదా? హాస్పిటల్ కి పోలేదా? ఫోన్ చేయ. 5:12 ಗೊತ್ತಿಲ್ಲ ಮಾ. ಎಲ್ಲ ನನ್ನೇ ಕೇಳದೆ, ನಿಮ್ ವಿಷಯ ನೀವ್ ಯಾವಾಗಾದ್ರೂ ಮಾಡ್ಕೊಂಡು ತಿಂದ್ರೆ ನಂಗೇನ್ ಗೊತ್ತಿಲ್ಲ. ಫ್ರೆಂಡ್ಸ್ ನಮ್ ದೊಡ್ಡಮ್ಮೂರಿಗೆ ಬಂದಿದ್ದೀನಲ್ಲ ನಾನು. ತುಂಬಾ ಅಂದ್ರೆ ತುಂಬಾ ಕೆಲ್ಸ ಬಂದಾಗಿಂದ ಹೂಗಳು ಕಟ್ಟು, ಅದು ಗುಡ್ಸು ಇದು ಗುಡ್ಸು, ಬರೋರ್ಗೆಲ್ಲ ಟೀ ಇಡ್ಕೊಡು, ಪಾತ್ರೆಗಳು ತಳಿ, ಮನೆಗೆ ಗುಡ್ಸು, ಇದ್ದೇ ಆಗೋಗಿದೆ. ಅವಾಗ್ಲೇ ಎಷ್ಟು ಕೆಲ್ಸ ಗೊತ್ತಾ ಫ್ರೆಂಡ್ಸ್ ಮಾಡಿದ್. ಬಟ್ ವಿಡಿಯೋ ಮಾಡೋದಿಕ್ಕಂತೂ ಆಗಿಲ್ಲ. ಸ್ವಲ್ಪ ಮಾಡಿದೀನಿ ನೋಡಿ. ಹೂವ ಕಟ್ಟಿರೋದು, ಕೊತ್ತಂಬರಿ ಸೊಪ್ಪು ಬಿಡಿಸ್ತಾ ಇರೋದು, ಅದೆಲ್ಲ ಮಾಡಿದೀನಿ ನೋಡಿ. ಎಲ್ರಿಗೂ ಟೀ ಇಟ್ಕೊಟ್ಟೋದು ಅದೆಲ್ಲ ಸರಿತು. ಅಮ್ಮ ಟೀ ಇಟ್ಕೊಟ್ರು ಅವಾಗ್ಲೇ. ಆದ್ರೆ ಮತ್ತೆ ನಮ್ ದೊಡ್ಡಪ್ಪ ಅವರೆಲ್ಲ ಬಂದಾಗ ನಾನೇ ಟೀ ಆದ್ರೆ ಇಟ್ಕೊಟ್ಟೆ. ಇಲ್ಲಿ ಸಾಂಗ್ಸ್ ಬೇರೆ, ಅಂದ್ರೆ ಇನ್ನು ಹಬ್ಬದ ದಿನ ಸಾಂಗ್ಸ್ ಹಾಕ್ತಾರಲ್ಲ ದೇವ್ರದ್ದು, ಸಾಂಗ್ಸ್ ಹಾಕ್ತಿದ್ದಾರೆ. ಬಟ್ ಮಾತಾಡಕ್ ಕೂಡ ಆಗ್ತಾ ಇಲ್ಲ. ಫ್ರೆಂಡ್ಸ್ ನಮ್ ದೊಡ್ಡಮ್ಮವ್ರ ಮನೆ ಹತ್ರ ಹೂ ಗಿಡಗಳಾದ್ರೆ ಜಾಸ್ತಿ ಇದೆ. ಕನಕಾಂಬ್ರ, ಕಾಕಡ ಇವೆಲ್ಲ ನೋಡಿ ಇದೆ. ಬಟ್ ಇಲ್ಲಿ ಈ ತರ ಸ್ಕ್ರಾಪ್ ತರ ಒಂಥರ ಕಟ್ಬಿಟ್ಟಿದ್ದಾರೆ. ಇಲ್ಲಿ ಗಿಡಗಳು ತೋರ್ಸಕ್ ಆಗಲ್ಲ. ಹಾಗೆ ಇರಿ ರೋಸಾ ಫ್ಲವರ್ಸ್ ನ ತೋರಿಸ್ತೀನಿ ನಾನು. ಇಲ್ಲಿ ಕೆಳಗಡೆ ಬಟ್ಟೆ ಎತ್ಬಿಟ್ಟು ನಾನು ನೋಡೋದು ನೋಡಿ. ಫ್ರೆಂಡ್ಸ್ ರೋಸಾ ಹೂಗಳು ಎಷ್ಟೊಂದ್ ಚೆನ್ನಾಗಿದೆ ನೋಡಿ. ಇಲ್ಲಾದ್ರೆ ನೋಡಿ ಗಮ್ ಘಮ ಅಂತ ಬರ್ತಿದೆ ನೋಡಿ. ನನ್ಗಾದ್ರೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾನು ನಾಳೆ ಕಿತ್ಕೊಂಡು ಹೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಹಾಕಿದ್ದೀನಿ. ಯಾಕಂದ್ರೆ ನಮ್ ದೊಡ್ಡಮ್ಮ ಅವ್ರಿಗೆ ಹೆಣ್ಮಕ್ಳು ಇಲ್ಲ ಅಂತ ಹೇಳಿದ್ನಲ್ಲ. ಹೂಗಳಾದ್ರೆ ಜಾಸ್ತಿ ಬಿಡ್ತದೆ ಫ್ರೆಂಡ್ಸ್. ಕನಕಾಂಬ್ರ ಹೂ ಇದೆಲ್ಲ ಆಲ್ಮೋಸ್ಟ್ ಇದೆಲ್ಲ ಕನಕಾಂಬ್ರ ಗಿಡನೇ ಇದೆಲ್ಲ.
ಇದೆಲ್ಲ ಕನಕಾಂಬರ ಗಿಡನೇ, ಕಾಕಡ ಗಿಡಗಳೇ. ತುಂಬಾ ಜಾಸ್ತಿ ಹೂವು ಸಿಕ್ಕಿದೆ. ಇವತ್ತು ನಮ್ ದೊಡ್ಡಮ್ಮ ಕಿತ್ತಿಕ್ಕಿದ್ಲು, ಬಂದು ಅದನ್ನ ಕಟ್ಟೋಷ್ಟ್ರೊಳಗೆ ಆ ಸಾಮಂತಿ ಹೂವು ಅದೆಲ್ಲ ಇತ್ತು, ಕಟ್ಟೋಷ್ಟ್ರೊಳಗೆ ಲೇಟ್ ಆಗೋಯ್ತು. ಅದು ಅದೇನೋ ಬಟ್ಟೆ ಏನೋ ತೆಗ್ಬಿಟ್ರೆ ನಾಳೆಷ್ಟೊಳಗಡೆ ನಾನು ನಿಮ್ಗೆ ಹೂ ಗಿಡಗಳನ್ನೆಲ್ಲ ತೋರಿಸ್ತೀನಿ. ಹಾಗೆ ಹೂ ಗಿಡಗಳೆಲ್ಲ ಕಿತ್ಕೊಂಡು ಹೋಗೋಣ ನಮ್ಮೂರ್ಗೆ ಅಂತ ಅನ್ಕೊಂಡಿದೀನಿ. ಒಂದ್ಸರ್ತಿ ಕೊಟ್ಟು ಕಳ್ಸಿದ್ ನಮ್ ದೊಡ್ಡಮ್ಮ ಆದ್ರೆ, ಬಟ್ ಅವು ನಮ್ಮ ಮನೆ ಹತ್ರ ಕೋಳಿಗಳಿದೆ ಅಲ್ಲ ಫ್ರೆಂಡ್ಸ್, ಅದ್ರಿಗೆ ಅವೇನು ಬಿಟ್ಟಿಲ್ಲ, ಎಲ್ಲ ಒಟ್ಟೈದ್ ಗಿಡಗಳು. ಪುದೀನ ಎಲ್ಲ ನೀಟಾಗಿ ನಟ್ಟವ್ರೆ, ಚೆನ್ನಾಗಿದೆಯೋ ಹೂ ಗಿಡಗಳೆಲ್ಲ. ನಮ್ ದೊಡ್ಡಮ್ಮ ಅವ್ರಿಗೆ ಹೆಣ್ಮಕ್ಳು ಇಲ್ಲ, ಹೂಗಳೆಲ್ಲ ಹಂಗೆ ಗಿಡದಲ್ಲಿ ಒಣಗೋಗ್ತಾವಂತೆ. ಕಿತ್ತಾಳ ನಮ್ ದೊಡ್ಡಮ್ಮ ಕೂಡ. ನಮ್ ದೊಡ್ಡಮ್ಮ ತುಂಬಾ ಕೆಲ್ಸಗಳಾದ್ರೆ ಇದೆ, ಅಂದ್ರೆ ವ್ಯವಸಾಯ ಮಾಡ್ತಿದಾರಲ್ಲ, ಅದ್ರಿಗೆ ತುಂಬಾ ಕೆಲಸ ಆದ್ರೆ ಇರುತ್ತೆ. ತೋಟ ಹತ್ರ ಹೋಗೋದು, ಹಸುಗಳಿದೆ ನಮ್ ದೊಡ್ಡಮ್ಮ ಅವ್ರದ್ದು, ತೋಟ ಹತ್ರ ಹೋಗೋದು, ಹಾಲು ಹಿಂಡೋದು, ಇದೇ ಜಾಸ್ತಿ ವರ್ಕ್ ನಮ್ ದೊಡ್ಡಮ್ಮಗೆ. ಇನ್ನ ಹೂಗ್ಲು ಕಿತ್ತಿ ಹೂಗ್ಲು ಯಾವಾಗ ಇಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಮ್ ದೊಡ್ಡಮ್ಮ ಹೂಗ್ಲು ಕಿಲ್ಲೋದೇ ಇಲ್ಲ, ಹಾಗೆ ಗಿಡದಲ್ಲಿ ಬಿಟ್ಬಿಡ್ತಾಳಂತೆ. ಇನ್ನ ರಿಲೇಷನ್ಸ್ ಬರ್ತಾರೆ ಅಂತೆ, ಇನ್ನ ಯಾರು ಬರ್ತಾರೋ ಗೊತ್ತಿಲ್ಲ. ಅಪ್ಪನೂ ಬರ್ತೀನಿ ಅಂತ ಹೇಳಿದ್ರು, ನೋಡೋಣ ಎಷ್ಟೊತ್ತು ಬರ್ತಾರೇನೋ ಗೊತ್ತಿಲ್ಲ. ಇವರೆಲ್ಲ ಔಟ್ ಸೈಡ್ ಕುತ್ಕೊಂಡು ಮೀಟಿಂಗ್ ಆದ್ರೆ ಹೊಡಿತಾ ಇದಾರೆ ನೋಡಿ, ಯಾವ ತರ ಕುತ್ಕೊಂಡಿದಾರೋ. ಅಲ್ಲೊಬ್ರು ಅಲ್ಲಿಬ್ರು ಬಲ್ಲೆ ಕುತ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವ್ರಾದ್ರೆ ಮನೆ ಒಳಗಡೆ ಹೋಗೋಣ ಅಂತಂದ್ರೆ ಮನೆ ಒಳಗಡೆ ತುಂಬಾ ಸೆಕೆ, ಫ್ಯಾನ್ ಇದೆ ಬಟ್ ಆದ್ರೂ ಸೆಕೆ ಆಗ್ತಿದೆ. ಮನೆ ತುಂಬಾ ರಿಲೇಷನ್ಸ್ ಇದ್ರೆ ಗಾಳಿ ಬರಲ್ಲ ಅಲ್ಲ, ಅದ್ರಿಗೆ ತುಂಬಾ ಸೆಕೆ ಆದ್ರೆ ಇರುತ್ತೆ. ಯಾರು ಇಲ್ಲ ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ಫ್ಯಾನ್ ಹೋಗ್ತಾ ಇದೆ, ಟಿವಿ ಹೋಗ್ತಾ ಇದೆ ನೋಡಿ. ಫ್ಯಾನ್ ಸಹ ಹೋಗ್ತಿದೆ, ಫ್ಯಾನು. ಯಾರು ಇಲ್ಲ, ಎಲ್ಲ ಮನೆ ಖಾಲಿ ಆಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲ ಔಟ್ಸೈಡ್ ಹೊಟ್ಟೋಗಿದ್ದಾರೆ. ನಾಳೆ ಫುಲ್ ಬಿಸಿ ಆದ್ರೆ ಇರ್ತೀವಿ, ನಾಳೆ ಏನೇನಾಗುತ್ತೆ, ಯಾರು ಬರ್ತಾರೆ ನಾಳೆ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋ ಮಾಡಿ ತಿಳಿಸ್ತೀನಿ. ದಯವಿಟ್ಟು ಇದು ಆಗಿತ್ತು ಇವತ್ತಿನ, ಸಾರಿ ಫ್ರೆಂಡ್ಸ್, ಇನ್ನ ನೈಟ್ ಅಲ್ಲ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಹಾಗೆ ದೇವ್ರ ಮೆರವಣಿಗೆ ಎಲ್ಲ ಬರುತ್ತೆ ಅಂತ ಹೇಳ್ತಿದ್ದಾರೆ ನಮ್ ದೊಡ್ಡಮ್ಮ. ನೋಡೋಣ, ದೇವ್ರ ಮೆರವಣಿಗೆ ಎಲ್ಲ ಬಂದ್ರೆ ನಾನು ತೋರಿಸ್ತೀನಿ ನಿಮ್ಗೆ. ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡ್ಬೇಕು, ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಬೇಕು ಫ್ರೆಂಡ್ಸ್. ವಿಲೇಜ್ ಗರ್ಲ್ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ. ನನ್ಗಾದ್ರೆ ತುಂಬಾ ಖುಷಿ ಆಗ್ತಿದೆ, ಯಾಕಂತಂದ್ರೆ ಇನ್ನ 500 ವಾಚ್ ಅವರ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಅಪ್ಪ ಆದ್ರೆ. ಬಟ್ ನೀವು ಸಪೋರ್ಟ್ ಮಾಡ್ರೆ ಅಲ್ಲ ಫ್ರೆಂಡ್ಸ್.